ಆದ್ರೂ ಲಕ್ಷ್ಮವ್ವ ಆದ್ಯಣ್ಣವ್ರ ಜೊತೆ ಆಟೋನ್ ಜೋರಾಗಿ ಗಲಾಟೆ ಮಾಡೋ ಸೊರಿನ ಹೇಳು. ಪಾಪ ಆದ್ಯಣ್ಣ ಈ ಮನೆಯಾಗೆ ಏಟೊಂದು ಮುದ್ದಾಗಿ ಸಾಕವ್ರೆ ಅವ್ರನ್ನ. ಹೆಂಡತಿ ಬಂದ್ಮ್ಯಾಕೆ ಹಿಂಗೆಲ್ಲ ನಡ್ಕೊಂಡ್ರೆ ಏಟ್ ಬೇಜಾರಾಗಕ್ಕಿಲ್ಲ ಅವ್ರಿಗೆ? ಏ ನಾಗಿನಿ, ಅದು ಜಗಳ ಅಲ್ಲ, ಪ್ರೀತಿ. ಗಂಡ ಹೆಂಡತಿ ಅಂದ್ಮೇಲೆ ಒಂದು ಮಾತು ಬರ್ತೈತಿ, ಒಂದು ಮಾತು ಹೋಗ್ತೈತಿ. ಏನೋ ಮುದ್ದು ಮಾಡ್ಕೋತ ಮೈ ಮುಟ್ಟಿರ್ಬೇಕಷ್ಟ. ಏ ಅವ್ರು ಆಡಿದ್ದು ಜಗಳನೇಯ, ನಾ ಕಣ್ಣಾರೆ ನೋಡಿವ್ನಿ. ಆದ್ಯಣ್ಣವರು ಕೆನ್ನೆ ಮ್ಯಾಕೆ ಕೈ ಹೊತ್ಕೊಂಡೋದ್ರು ಗೊತ್ತಾ? ಉಮ್ಮ ಕೊಟ್ಟಿರ್ಬಹುದು. ಅಯ್ಯೋ ನಿನ್ನ, ಅವರು ನಾಚಿಕೆಯಿಂದ ಹೋಗಿಲ್ಲ, ಮಕ ಸಪ್ಪಕ್ ಮಾಡ್ಕೊ ಹೋದ್ರು. ಏನು ಮಾತಾಡ್ತೀಯ ನಾಗಿ? ನೀನು ನಾನು ಎಷ್ಟೆಲ್ಲ ಜಗಾಡಿಲ್ಲ, ನೀನು ಎಷ್ಟೆಲ್ಲ ಬೈದಿಲ್ಲ ಬಡ್ದಿಲ್ಲ, ಏನು ಮಾತಾಡ್ತೀಯ? ನಿಂಗೆ ಹೆಂಗೆ ಹೇಳೋದು? ಜಗಳ ಯಾವುದು ಪಿರುತಿ ಯಾವುದು ಅಂತ ನಂಗೆ ಗೊತ್ತಾಗಕ್ಕಿಲ್ವಾ? ಕಣ್ಣಲ್ಲೇ ಕಾಣ್ತದೆ. ಆದ್ರೂ ನಮ್ಮ ಲಕ್ಷ್ಮವ್ವ ಹಳ್ಳಿಯಿಂದ ಬಂದಿರೋದು, ಮಾತು ಜೋರಾಗಿ ಇರ್ತದೆ. ಆದಿ ಅಣ್ಣಂಗೆ ಈಟ್ ವರ್ಷ ಈ ಮನೆಯಾಗೆ ಒಬ್ರು ಜೋರಾಗಿ ಮಾತಾಡಿರೋದು ಕೇಳಿಲ್ಲ ನಾನು. ಅಂಥದ್ರಲ್ಲಿ ಜೋರ್ ಮಾತಾಡಿ ಬಟ್ಟೆ ಎಲ್ಲ ಹರಿದಾಕಿದ್ ಸಾಲ್ದು ಅಂತ ಕೆನ್ನೆಗೆ ಬೇರೆ ಹೊಡೆದವಳವಳು. ನಾನೇ ಕಣ್ಣಾರೆ ನೋಡಿದೀನಿ ಅಂದ್ರು ನಂಬಲ್ವಾ ನೀನು? ಕೇಳಿದಕ್ಕೆ ಹ್ಞೂ 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 ಅನ್ಬಾರ್ದಾ? ಛೇ, ಇವ್ನು ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ಎಲ್ಲಿ ಹೋಗಿದ್ದಾನೆ ಇವನು? ಯಾರೇ ಅದಿನ? ಇನ್ಯಾರ ಬಗ್ಗೆ ತಲೆ ಕೆಡ್ಸ್ಕೊತಾಳೆ? ನಾವ್ ಒಂದ್ ವಾರ ಕಳ್ದೋದ್ರು ಅಕ್ಕಂಗೆ ನಮ್ ಯೋಚನೆನೇ ಇರಲ್ಲ ಬಿಡು. ಏಯ್ ಸುಮ್ನಿರೆ, ಒಂದ್ಸಲಿ ಲಕ್ಷ್ಮಿನ ಕೇಳಿ ನೋಡು, ಅವಳು ಗೊತ್ತಿರ್ಬೋದೇನೋ. ಛೇ ನೋ, ಆ ದಿನ ಅವಳನ್ನ ಎಷ್ಟು ಅವಾಯ್ಡ್ ಮಾಡ್ತಾನೆ, ಇನ್ನು ನಾನು ಅವಳ ಹತ್ರ ಆದಿ ಬಗ್ಗೆ ಕೇಳ್ಬೇಕಾ? ಬೇಡ ಬೇಡ. ಮತ್ತೆ ಹೇಗ್ ಗೊತ್ತಾಗುತ್ತೆ ನಿನ್ಗೆ? ಇರು, ಲೆಟ್ ಮಿ ಚೆಕ್ ವಿತ್ ಹಿಸ್ ಸಿಸ್ಟರ್. ದೇವ್ರೆ, ಕಾಲೇಜಿಗೆ ರಜೆ ಹಾಕಿ ಒಂದಿನ ಆದ್ರೂ ನಿದ್ದೆ ಮಾಡೋಣ ಅನ್ಕೊಂಡ್ರೆ ಶಮಿತಾ. ಹಲೋ ಶಮಿ. ಹಾಯ್ ಅಂಜು. ಏನು ಕ್ಲಾಸಸ್ ಅಟೆಂಡ್ ಆಗಿಲ್ವಾ? ಇಷ್ಟೊತ್ತಿಗೆ ಕಾಲ್ ಮಾಡ್ತಿದ್ಯಾ? ಕ್ಲಾಸ್ ಇದೆ ಅಂಜು, ಆದ್ರೆ ಆದಿ ಇನ್ನೂ ಬಂದಿಲ್ಲ, ಅದಕ್ಕೆ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡ್ದೆ. ಆದ್ಯಣ್ಣ ಅವಾಗ್ಲೇನೆ ಲಕ್ಷ್ಮಿನ್ ಕರ್ಕೊಂಡು ಹೊರಟ್ನಲ್ಲ, ಇನ್ನೂ ರಿಚ್ ಆಗಿಲ್ವಾ? ಸೌಮ್ಯ ಎಲ್ಲಿದ್ದಾಳಂತೆ? ಗೊತ್ತಿಲ್ಲ, ಊರಲ್ಲೇನೋ ಸಮಸ್ಯೆ ಇದೆ ಅಂತ ಹೋದ್ಲು. ಕಾಲ್ ಮಾಡ್ಲಿಲ್ವಾ? ನೆಟ್ವರ್ಕ್ ಸಿಗಲ್ವಂತೆ, ಮೆಸೇಜ್ ಮಾಡಿದೀನಿ. ಶಮಿ, ಯಾವ್ದಾದ್ರೂ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು, ಇನ್ನೇನು ರೀಚ್ ಆಗಬಹುದು. ಸರಿ ಬೇಬಿ, ನಾನು ನೋಡ್ತೀನಿ. ಓಕೆ ಬಾಯ್ ಶಮಿ. ಹಾ. ಏಯ್ ಆದಿ ಅಲ್ಲೇ? ನಿನ್ನೆ ಕೇಳ್ತಿರೋದು ಆದಿ ಅಲ್ಲಿ ಅಂತ. ಇದ್ರಲ್ಲಿ ಇರ್ಬೋದು, ಹುಡುಕು. ಶಟ್ ಅಪ್! ದಿನ ಅವನ್ ಮನೆಯಿಂದನೇ ಜೊತೆಗೆ ಬರ್ತೀಯಲ್ವಾ? ಅವ್ನು ಇನ್ನು ಕಾಲೇಜಿಗೆ ಬಂದಿಲ್ಲ ಅನ್ನೋ ಕನ್ಸರ್ನ್ ಬೇಡ್ವಾ ನಿನ್ಗೆ? ಹೌ ಇಗ್ನೋರೆಂಟ್. ಏನ್ LKG ಮಗು ನೋಡು, ಎಲ್ಲಿ ಹೋಯ್ತು ಅನ್ಕೊಳಕ್ಕೆ. ಕಾಲೇಜಿಗೆ ಬರ್ದೇ ಹೋದ್ರೆ ಕ್ಲಾಸ್ ಮಿಸ್ ಆಗೋದು ಅವನಿಗೆ. ಆ ಜ್ಞಾನ ಇದ್ದಿದ್ರೆ ಬಂದಿರೋನು. ಹೋಗಿ ಹೋಗಿ ನಿನ್ನನ್ನು ಕರ್ಕೊಂಡು ಬರ್ತಾನಲ್ಲ ಅವನು. ನೀನ್ ಇಷ್ಟು ಕೇರ್ಲೆಸ್ ಅಂತ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಕೇರ್ ಮಾಡೋದು ನನ್ನ ಓದಿನ ಬಗ್ಗೆ ಮಾತ್ರ. ನಿನಗೆ ಅಷ್ಟೊಂದು ಕೇರ್ ಇದ್ರೆ ನೀನೇ ಡೈಲಿ ಅವನನ್ನ ಕಾಲೇಜಿಗೆ ಕರ್ಕೊಂಡು ಬಾ, ವಾಪಸ್ ಕರ್ಕೊಂಡು ಹೋಗು. ನನಗೆ ಹೇಳಕ್ ಬರಬೇಡ. ಏಯ್, ಬಂದ್ರೆ ಇವಳ ಜೊತೆ ಏನ್ ಮಾತು? ಇದೇನ್ ಲಕ್ಷ್ಮಿ, ಆದಿ ಬಗ್ಗೆನೇ ಇವಳು ನಿನ್ನ ಹತ್ರ ಹಿಂಗ್ ಕೇಳ್ತಿದ್ದಾಳೆ? ಇಬ್ರು ಜೊತೆಲಿ ಬಂದ್ರಾ? ಎಲ್ಲಿ ಆದಿ? ಗೊತ್ತಿಲ್ಲ.
ಇನ್ನೊಂಚೂರು ಮುಂದಕ್ಕೆ ಹೋಗು. ಅದಲ್ವೋ ಅಲ್ಲಿ ಎಡಗಡೆ ಇದ್ರಲ್ಲ ಅವ್ರು ಸಿಗ್ತಾರ ನೋಡು. ಇದನ್ನೆಲ್ಲ ಆಗಲೇ ನೋಡಿದ್ರಲ್ಲಪ್ಪ. ಛೇ, ಚೂರು ಸುಳು ಸಿಗ್ತಾ ಇಲ್ವಲ್ಲ. ನಿಲ್ಸು ಒಂಚೂರು ಝೂಮ್ ಮಾಡೋದನ್ನ. ಚೂರು ಝೂಮ್ ಬ್ಯಾಕ್ ಮಾಡು. ಅದನ್ನು ಕೊಟ್ಟಿದ್ಯಾರು ಗೊತ್ತಾಗುತ್ತಾ ನೋಡು. Come on, Adi. Receive the call. ಆದಿ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಪ್ಪ. ಕ್ಲಾಸಲ್ಲಿದ್ದಾನೇನೋ. ಇನ್ನೊಂದ್ಸಲ ಟ್ರೈ ಮಾಡು. ಅಂಜು, ಅಂಜು, ಅಂಜಲಿ. ಅತ್ತೆ, ಅಂಜು, ಆದಿ ಎಲ್ಲಿದ್ದಾನೆ? ಅವನು ಆವಾಗಲೇ ಕಾಲೇಜ್ಗೆ ಹೋದ್ನಲ್ಲ. ಅವ್ನು ಕಾಲ್ ಸಿಗ್ತಾ ಇಲ್ಲ. ಅವನೇನಾದರೂ ಕಾಲ್ ಮಾಡಿದ್ರೆ ನನಗೆ ವಾಪಸ್ ಕಾಲ್ ಮಾಡೋದಕ್ಕೆ ಹೇಳು. ಸರ್, ಇಲ್ಲಿ ಇವರು ಆದಿ ಅಣ್ಣನ ಹುಡುಕ್ತಿದ್ದಾರೆ. ಅಲ್ಲಿ ಶಮಿತಾನು ಆದಿ ಅಣ್ಣನ ಕೇಳಿಕೊಂಡು ಕಾಲ್ ಮಾಡಿದ್ಲು. ಯಾಕೆ, ಎಲ್ಲಿ ಹೋದ ಇವನು?